ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ಬಿಡುಗಡೆ ಆಯ್ತು ಅಂತ ನಾವೇನೋ ತಿಳಿಸ್ಕೊಟ್ವಿ. ಬಟ್ ಇಲ್ಲೇನಂತ ಅಂದ್ರೆ ಫಲಾನುಭವಿಗಳ ಖಾತೆಗಳಿಗೆ ಎಲ್ಲೂ ಕೂಡ ಜಮಾ ಆಗಿರೋ ರೀತಿ ಕಾಣಿಸ್ತಾ ಇಲ್ಲ. ಯಾಕೆಂತಂದ್ರೆ ಇಷ್ಟು ದಿನ ಆಯ್ತು, ಆಲ್ರೆಡಿ 3 to 4 ಡೇಸ್ ಆಗೋದಕ್ಕೆ ಬಂತು ಈ ಒಂದು ಮಾಹಿತಿಯನ್ನ ಕೊಟ್ಬಿಟ್ಟು ಸರ್ಕಾರ. ಬಟ್ ಫಲಾನುಭವಿಗಳು ಯಾರು ಕೂಡ ನಮಗೆ ಹಣ ಬಂದು ಜಮಾ ಆಯ್ತು 21ನೇ ಕಂತಿನ ಹಣ ಅಂತ ಹೇಳಿಲ್ಲ. ಸರ್ಕಾರ ಇಲ್ಲಿ ಹಣ ಬಿಡುಗಡೆ ಮಾಡ್ತಿದ್ಯಾ ಇಲ್ವಾ ಅನ್ನೋದೇ ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಆಗಿರುವಂತದ್ದು. ಸೊ ಪ್ರೋಸೆಸ್ ಏನೇ ಸ್ಲೋ ಆದ್ರೂ ಕೂಡ ಅಟ್ಲೀಸ್ಟ್ 3 to 4 ಡೇಸ್ಗೆ ಒಂದು 10,000 ಫಲಾನುಭವಿಗಳಿಗಾದ್ರೂ ಇಲ್ಲಿ ಹಣ ಜಮಾ ಆಗಿದ್ರೆ ಯಾವ್ದಾದ್ರು ಒಂದು ಚಾನಲ್ಗಳಲ್ಲಿ ಏನ್ ಮಾಡ್ತಾ ಇದ್ರು, ರಿಪ್ಲೈನ ಮಾಡ್ತಾ ಇದ್ರು. ಬಟ್ ಸರ್ಕಾರ ಹಣ ಬಿಡುಗಡೆ ಆಗಿದೆ ಅಂತ ತಿಳಿಸ್ತಾ ಇದೆ. ಫಲಾನುಭವಿಗಳು ನೋಡಿದ್ರೆ ರಿಪ್ಲೈನೇ ಮಾಡ್ತಾ ಇಲ್ಲ. ಸೊ ಏನಾಗಿದೆ ಇಲ್ಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ನನ್ನ ಚಾನಲ್ ಅಂತಾನೆ ಅಲ್ಲ, ಅತಿ ಹೆಚ್ಚು ಚಾನಲ್ಗಳಲ್ಲಿ ಬರ್ತಿರುವಂತಹ ಮಾಹಿತಿಯನ್ನ ನೀವು ಕೂಡ ನೋಡಿರ್ತೀರಾ. ಸೊ ನೆಕ್ಸ್ಟ್ ಇಲ್ಲಿ ನ್ಯೂಸ್ ಚಾನಲ್ಗಳಲ್ಲಿ ನೋಡಿದ್ರು ಕೂಡ ಗೊತ್ತಿರುತ್ತೆ. ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ಆಲ್ರೆಡಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಜಮಾ ಆಗಿದೆ. ಸೊ ಸರ್ಕಾರದವರು ಕೂಡ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡಿದ್ದಾರೆ. ಅಂತ ಅಂದ್ರೆ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ 6,000 ದಿಂದ 7,000 ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಜಮಾ ಮಾಡಿದ್ದಾರೆ. ಬಟ್ ಇಲ್ಲಿ ಏನಂತಂದ್ರೆ 19 ಮತ್ತೆ 20ನೇ ಕಂತಿನ ಹಣನೇ ಆಲ್ಮೋಸ್ಟ್ 10 to 20% ಫಲಾನುಭವಿಗಳಿಗೆ ಇಲ್ಲಿ ಪೆಂಡಿಂಗ್ ಅನ್ನ ಉಳಿಸಿಕೊಂಡಿದ್ದಾರೆ. ಸೊ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇವಾಗ ಆಲ್ರೆಡಿ 21ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ದಾರೆ. ಫಲಾನುಭವಿಗಳು ಯಾರು ಕೂಡ ಇಲ್ಲಿ ರಿಪ್ಲೈನ ಮಾಡ್ತಿಲ್ಲ. ನಮ್ಮ ಖಾತೆಗಳಿಗೆ ಬಂತು ಅಂತ ಯಾರು ರಿಪ್ಲೈ ಮಾಡ್ತಿಲ್ಲ. ನಮ್ಮ ಚಾನಲ್ ಆಗಿರ್ಬೋದು ಅಥವಾ ಮತ್ತಿತರ ಚಾನಲ್ಗಳಾಗಿರ್ಬೋದು ಎಲ್ಲೂ ಕೂಡ ರಿಪ್ಲೈ ಮಾಡ್ತಿರೋದೇ ಕಾಣಿಸ್ತಿಲ್ಲ. ಇವರು ನಿಜವಾಗ್ಲೂ ಹಣ ಬಿಡುಗಡೆ ಮಾಡಿದಾರಾ ಇಲ್ವಾ ಅನ್ನೋದೇ ನಮಗೆ ಡೌಟ್ ಆಗಿರುವಂತದ್ದು. ಯಾಕೆಂತಂದ್ರೆ ನಾನು ಪ್ರತಿ ಸಲ ನಿಮಗೆ ವಿಡಿಯೋ ಮಾಡಿದಾಗಲೂ ಕೂಡ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಸರ್ಕಾರ ಏನೇ ಮಾಹಿತಿಯನ್ನ ಕೊಟ್ಟರು ಕೂಡ ಇಲ್ಲಿ ಫಲಾನುಭವಿಗಳು ಏನ್ ರಿಪ್ಲೈನ ಮಾಡ್ತಾರೆ ಅಲ್ವಾ, ಸೊ ಆ ಒಂದು ರಿಪ್ಲೈ ಮಾಡಿದಾಗಲೇ ನಮಗೂ ಕೂಡ ಕನ್ಫರ್ಮ್ ಆಗುವಂತದ್ದು. ಇವಾಗ ಸರ್ಕಾರ ಬಿಡುಗಡೆ ಮಾಡಿದೀನಿ ಅಂತ ಹೇಳಿದ್ದಾರೆ, ಬಟ್ ಯಾವ ಫಲಾನುಭವಿಗಳು ಕೂಡ ಇಲ್ಲಿ ರಿಪ್ಲೈನ ಮಾಡ್ತಿಲ್ಲ. ಇಲ್ಲಿ ಏನಾಗ್ತಾ ಇದೆ, ಹಣ ಬಿಡುಗಡೆ ಆಗಿದ್ಯಾ ಇಲ್ವಾ ಅನ್ನೋದೇ ಡೌಟ್ ಆಗ್ತಿರುವಂತದ್ದು. ಸೊ ನಿನ್ನೆಯಿಂದ ಯಾವುದೇ ಒಂದು ಮೆಸೇಜ್ಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಅಪ್ಡೇಟ್ಗಳಾಗಿರ್ಬೋದು ಸರ್ಕಾರದ ಕಡೆಯಿಂದ ಸಿಗ್ತಾ ಇಲ್ಲ. ಅವಾಗೇನೋ ಟ್ರಯಲ್ ಟೆಸ್ಟ್ ಅಂತ ಬಿಡುಗಡೆ ಮಾಡಿಬಿಟ್ಟಿದೀವಿ ಅಂತ ಹೇಳಿದ್ರು, ಅದಲ್ಗೆ ಸ್ಟಾಪ್ ಆಗ್ಬಿಡ್ತು. ಆನಂತರ ಫಲಾನುಭವಿಗಳು ಯಾರು ಕೂಡ ರಿಸೀವ್ ಮಾಡ್ಕೊಂಡ ಹಾಗೆ ಕಾಣಿಸ್ತಾ ಇಲ್ಲ. ಸೊ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅದನ್ನ ನೋಡಿದ್ರೆ ಆಲ್ರೆಡಿ ಬ್ಯಾಲೆನ್ಸ್ ಅನ್ನ ಉಳಿಸ್ಕೊಂಡಿದ್ದಾರೆ. ಇನ್ನ ಕೆಲವೊಂದು ನ್ಯೂಸ್ ಅನ್ನ ನಿಮಗೆ ತಿಳಿಸ್ಕೊಟ್ಟೆ ಲಾಸ್ಟ್ ಟೈಮ್ ಅಲ್ಲಿ. ಮಂಡ್ಯ ಆಗಿರ್ಬೋದು, ಸೊ ಆ ಸೈಡ್ ಹಣ ಬಂದಿದೆ ಅಂತ ಎಲ್ಲರೂ ಕೂಡ ಹೇಳಿದ್ರು. ಆನಂತರ ಮೈಸೂರು ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಸೊ ಈ ಸೈಡ್ 4 ತಿಂಗಳಿಂದ ಹಣ ಬಂದಿಲ್ಲ ಅಂತ ಫಲಾನುಭವಿಗಳು ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ರು. ಸೊ ನಾವೀಗ ಹಣ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಕೆಲವೊಂದು ಕಡೆ ಬ್ಯಾಲೆನ್ಸ್ ಅನ್ನ ಉಳಿಸ್ಕೊಂಡಿದ್ದಾರೆ. ಸೊ ಅವ್ರಿಗೆಲ್ಲ ಪೆಂಡಿಂಗ್ ಉಳ್ಕೊಂಡಿದೆ. ಸೊ ಜೀವನ ಸಾಗಿಸೋದೇ ಕಷ್ಟ ಅಂತ ಅಲ್ಲೂ ಕೂಡ ತಿಳಿಸ್ಕೊಡ್ತಾ ಇದ್ರು. ನೆಕ್ಸ್ಟ್ ಇವಾಗ ನೋಡಿದ್ರೆ ಬಿಡುಗಡೆ ಆಯ್ತು ಅಂತ ಅಂದ್ರು ಇಲ್ಲಿ ಯಾರಿಗೂ ಕೂಡ ಜಮಾ ಆಗಿರೋ ರೀತಿ ಕಾಣಿಸ್ತಾನೆ ಇಲ್ಲ. ಸೊ ನನ್ನ ಒಂದು ವಿಡಿಯೋದಲ್ಲೇ ಅತಿ ಹೆಚ್ಚು ಫಲಾನುಭವಿಗಳು ಹೇಳ್ತಾ ಇದ್ರು, ಸೊ ನಮ್ಮ ಖಾತೆಗೆ ಬಂದಿಲ್ಲ, ನಮ್ಮ ಖಾತೆಗೆ ಹಣನೇ ಜಮಾ ಆಗಿಲ್ಲ, ಯಾವಾಗ ಜಮಾ ಆಗುತ್ತೆ ಅಂತ ಕೆಲವೊಬ್ರು ಕೇಳಿದ್ರೆ ಇನ್ನ ಕೆಲವೊಬ್ರು ಸುಳ್ಳು ಮಾಹಿತಿ ಅಂತ ಹೇಳ್ತಾರೆ. ಈ ಸರ್ಕಾರದಿಂದ ನಾವು ಕೊಡುವಂತಹ ಮಾಹಿತಿನೇ ಸುಳ್ಳು ಮಾಡ್ಬಿಡ್ತಾರೆ ಫಲಾನುಭವಿಗಳು. ಸೊ ಹಾಗಾಗಿ ಹೇಳ್ತಿರುವಂತದ್ದು. ಸೊ ಸದ್ಯದ ಮಟ್ಟಿಗೆ ನನ್ನ ಕಣ್ಣಿಗೆ ಬಿದ್ದಂಗೆ ಎಲ್ಲೂ ಕೂಡ ಫಲಾನುಭವಿಗಳು ನಾವು ರಿಸೀವ್ ಮಾಡ್ಕೊಂಡ್ವಿ ಅಂತ ಮೆಸೇಜ್ ಅನ್ನ ಹಾಕ್ತಾ ಇಲ್ಲ. ಸೊ ಫಲಾನುಭವಿಗಳು ಯಾವಾಗ ನಮಗೆ ಹಣ ಬಂದು ಜಮಾ ಆಗ್ತಾ ಇದೆ ಅಂತ ಮೆಸೇಜ್ ಅನ್ನ ಹಾಕ್ತಿರಲ್ವಾ, ಸೊ ಅವಾಗಲೇ ಹಣ ಬಂದು ಸೇರ್ತಾ ಇದೆ ಅನ್ನೋದೇ ಕನ್ಫರ್ಮ್ ಆಗುವಂತದ್ದು ನಮಗೂ ಕೂಡ. ಸೊ ನಿಮಗೆ ಸುಳ್ಳು ಅಂತ ಏನ್ ಹೇಳ್ತಾ ಇದಿರಲ್ವಾ, ನಾವು ಸರ್ಕಾರ ಕೊಟ್ಟಂತಹ ಮಾಹಿತಿಯನ್ನ ನಿಮಗೆ ತಲುಪಿಸುವಂತಹ ಕರ್ತವ್ಯ ಅಷ್ಟೇ ನಮ್ದು. ಸೊ ಸುಳ್ಳು ಹೇಳ್ಬಿಟ್ಟು ನಾವು ಏನ್ ಮಾಡ್ಬೇಕಾಗಿದೆ ಅಲ್ವಾ. ಸೊ ಹಾಗಾಗಿ ನಾವು ಅವ್ರು ಏನ್ ತಿಳಿಸ್ತಾರೆ ಸೊ ಅದನ್ನ ನಿಮಗೆ ತಿಳಿಸ್ತೀವಿ ಅಷ್ಟೇ. ಅದರಲ್ಲಿ ಸುಳ್ಳು ನಿಜ, ಯಾಕೆಂತಂದ್ರೆ ನಾನು ಒಬ್ಳು ಹಣವನ್ನ ರಿಸೀವ್ ಮಾಡ್ಕೊಳ್ಳುವಂತಹ ಫಲಾನುಭವಿ ಆಗಿದ್ದು, ಸೊ ನಿಮಗೆ ಸುಳ್ಳು ಹೇಳಿದ್ರೆ ಏನ್ ಸಿಗುತ್ತೆ ಅಲ್ವಾ. ಸೊ ನನಗೆ ಬಂದಿದ್ರೆ ನಾನು ಸ್ಕ್ರೀನ್ ಶಾಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ಬಟ್ ನನಗೂ ಕೂಡ ಬಂದಿಲ್ಲ. ಯಾಕೆಂದ್ರೆ ಕೆಲವೊಬ್ರು ಕ್ವೆಶ್ಚನ್ ಅನ್ನ ಮಾಡ್ತಾ ಇದ್ದೀರಾ, ಸೊ ನಿಮ್ಮ ಖಾತೆಗಳಿಗೆ ಏನಾದ್ರು ಬಂದಿದ್ಯಾ ಅಥವಾ ಯಾರಿಗಾದ್ರೂ ಬಂದಿದ್ರೆ ಸ್ಕ್ರೀನ್ ಶಾಟ್ ಸಮೇತ ತೋರಿಸಿ ಅಂತ ಹೇಳ್ತಿದ್ದೀರಾ. ಸೊ ಯಾರಿಗೂ ಕೂಡ ಬಂದಿದೆ ಅಂತ ಹೇಳ್ತಿರೋದು ನನಗೆ ಕಾಣಿಸ್ತಾನೆ ಇಲ್ಲ. ಸೊ ನಿಮಗೆ ಏನಾದ್ರು ನೀವು ಯಾವ್ದಾದ್ರು ಒಂದು ಬೇರೆ ಚಾನಲ್ ಅಲ್ಲಿ ನೋಡಿ ಹಣ ಒಂದು ರಿಸೀವ್ ಆಯ್ತು ಅನ್ನೋ ಫಲಾನುಭವಿಗಳು ಮೆಸೇಜ್ ಮಾಡಿದ್ರೆ ಸೊ ನನಗೆ ಸ್ಕ್ರೀನ್ ಶಾಟ್ ಅನ್ನ ಸೆಂಡ್ ಮಾಡಿ. ಸೊ ಅದನ್ನ ಇನ್ನೊಬ್ರು ಕೂಡ ಹೆಲ್ಪ್ ಆಗುತ್ತೆ. ಯಾಕೆಂತಂದ್ರೆ ಹಣ ಬಂದು ಜಮಾ ಆಗ್ತಾ ಇದೆ ಅಂತ ತೋರಿಸೋದಕ್ಕೆ ಅಷ್ಟೇ. ಬಟ್ ಸರ್ಕಾರ ಬಿಡುಗಡೆ ಮಾಡಿದೀವಿ ಅಂತ ಹೇಳಿದ್ರು, ಅದು ನಂಬೋದು ಬಿಡೋದು ಏನು ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕೆಷ್ಟು ಸುಳ್ಳು ಹೇಳ್ತಾರೆ ಸರ್ಕಾರದವರು ಅನ್ನೋದೇ ಅರ್ಥ ಆಗೋದಿಲ್ಲ. ಯಾಕೆಂತಂದ್ರೆ ಫಲಾನುಭವಿಗಳು ಅತಿ ಹೆಚ್ಚು ಕಾತರತೆಯಿಂದ ವೇಟ್ ಮಾಡ್ತಾ ಇರ್ತಾರೆ. ಮಂತ್ ಎಂಡ್ ಆಗಿರೋದ್ರಿಂದ ತುಂಬಾ ಖರ್ಚಿರ್ತವೆ ಕುಟುಂಬಗಳು ಅಂತ ಅಂದ್ಮೇಲೆ ಮಕ್ಕಳು ಓದ್ಗಾಗಿರ್ಬೋದು, ಹಾಸ್ಪಿಟಾಲಿಟಿ ಆಗಿರ್ಬೋದು, ಮಾತ್ರೆಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಖರ್ಚಿದ್ದೇ ಇರುತ್ತೆ. ಸೊ ಹಾಗಾಗಿ ಫಲಾನುಭವಿಗಳು ಏನ್ ಮಾಡ್ತಾರೆ, ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಹಣ ಬರ್ತಾ ಇಲ್ಲ ಅಂತ ಏನ್ ಮಾಡ್ತಾರೆ, ತುಂಬಾನೇ ಕೋಪ ಮಾಡ್ಕೊಂತಾರೆ. ಇದಕ್ಕೆ ಸರ್ಕಾರ ಏನ್ ರಿಪ್ಲೈ ಮಾಡಿ ಪ್ರತಿ ತಿಂಗಳು ಕೂಡ ಹಣ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ 3 ತಿಂಗಳು 2 ತಿಂಗಳಾದ್ರೂ ಕೂಡ ಹಣ ಜಮಾ ಆಗದೆ ಇರೋದು ಸೊ ತುಂಬಾನೇ ಒಂದು ಬೇಸರ ಅಂತಾನೆ ಹೇಳ್ಬೋದು. ಸೊ ನೋಡೋಣ, ಯಾರಾದ್ರೂ ಜಮಾ ಆಯ್ತು ನಮ್ಮ ಖಾತೆಗೆ ಅಂತ ಹೇಳಿದ್ರೆ ನಿಮಗೆ ವಿತ್ ಸ್ಕ್ರೀನ್ ಶಾಟ್ ಸಮೇತ ನಾನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.